ಹಾಗೂ ಇಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ ಶುಭ ಮುಂಜಾನೆ. ಮೇಡಮ್ ನಮಗೆ ಒಂದು 45 ನಿಮಿಷದ ವಿಡಿಯೋ ಕಳಿಸಿದ್ರು. ಶುಭಾಶ್ಪತ್ರಿ ಸರ್ದು ಹಳೆ ತುಂಬಾ ವಿಡಿಯೋ 43 ನಿಮಿಷ ಇತ್ತು. ಅದು ಧ್ಯಾನದ ಅನುಭವಗಳು ಇತ್ತು ಅದರಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು 15 ನಿಮಿಷ ನಿಮಗೆ ಟೈಮ್ ಕೊಟ್ಟಿದ್ದಾರೆ. 15 ಮಿನಿಟ್ಸ್ ಅಲ್ಲಿ ಅದ್ರ ಬಗ್ಗೆ ಟೋಟಲ್ ಓವರ್ ಆಲ್ ಸಾರಾಂಶ, ಧ್ಯಾನದ ಲಾಭಗಳ ಬಗ್ಗೆ ಹೇಳಿ ಅಂತ. ಧ್ಯಾನ ಏನಕ್ಕೆ ಮಾಡ್ಬೇಕು, ಧ್ಯಾನದಿಂದ ಏನ್ ಲಾಭಗಳು ಬರುತ್ತೆ ಅಂತ ಫಸ್ಟ್ ಸಾರ್ ಹೇಳ್ತಾರೆ. ಅದರಲ್ಲಿ ಧ್ಯಾನ ಮಾಡಿದ್ದಷ್ಟು ಲಾಭ, ಧ್ಯಾನ ಮಾಡ್ಲಾರ್ದಷ್ಟು ನಷ್ಟ. ಯಾವುದೇ ವಿಚಾರದಲ್ಲಿ ಎಷ್ಟೇ ಪ್ರಾಮುಖ್ಯತೆ ಕೊಳ್ಳಿ, ನಾವು ಧ್ಯಾನ ಎಷ್ಟು ಮಾಡ್ತೀವಿ ಅಷ್ಟೊತ್ತು ನಮಗೆ ಲಾಭ ಸಿಗುತ್ತೆ. ಏನ್ ಲಾಭಗಳು ಅದರಿಂದ? ಫಸ್ಟ್ ಒನ್ ಬೈ ಒಂದು 7-8 ಪಾಯಿಂಟ್ ಹೇಳ್ಕೊಂತ ಹೋಗ್ತಾರೆ. ಒಂದು ಮೊದಲನೇ ಪಾಯಿಂಟ್, ಧ್ಯಾನದಿಂದ ಸರ್ವರೋಗ ನಿವಾರಣೆ ಅಂತ ಹೇಳ್ತಾರೆ. ಧ್ಯಾನದಿಂದ ಪ್ರತಿಯೊಂದು ರೋಗಗಳು ವಾಸಿ ಆಗ್ತವೆ. ಹೆಂಗೆ ಧ್ಯಾನದಿಂದ ರೋಗಗಳು ಹೆಂಗ್ ವಾಸಿ ಆಗ್ತವೆ? ಮನಸ್ಸನ್ನ, ಧ್ಯಾನ ಅಂದ್ರೆ ಮನಸ್ಸನ್ನ, ಮೈಂಡ್ ಅಲ್ಲಿ ಇರ್ತಕ್ಕಂಥ ಮನಸ್ಸಲ್ಲಿ ಇರ್ತಕ್ಕಂಥ ಆಲೋಚನೆಗಳನ್ನ ಜೀರೋ ಸ್ಥಿತಿಗೆ ತಗೊಂಡೋಗ್ಬೇಕು. ಅದೇ ಧ್ಯಾನ. ಹಂಗ್ ಮಾಡ್ಕೊಂತ ಹೋದ್ರೆ ನಮಗೆ ಬಂದಿರ್ತಕ್ಕಂಥ ಕಾಯಿಲೆಗಳು ವಾಸಿ ಆಗ್ಬೋದು, ಕಾಯಿಲೆಗಳು ಬರ್ಲಾರ್ದೆ ಇರ್ಬೋದು. ಅದೇ ಕಾಯಿಲೆಗಳು ಅಂದ್ರೆ ಏನು ಅಂತ ಹೇಳ್ತಾರೆ. ಹೋದ್ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಗಳು, ಈ ಜನ್ಮದಲ್ಲಿ ಹೋದ್ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಚಿಕ್ಕ ಚಿಕ್ಕ ಪಾಪಗಳಿದ್ರೆ ಈ ಜನ್ಮದಲ್ಲಿ ನಮಗೆ ಚಿಕ್ಕ ಚಿಕ್ಕ ಕಾಯಿಲೆಗಳಾಗಿ ಕಾಡಿಸ್ತವೆ. ಹೋದ್ ಜನ್ಮದಲ್ಲಿ ನಾವೇನಾದ್ರೂ ಪಾಪಗಳು ದೊಡ್ಡ ದೊಡ್ಡದು ಮಾಡಿದ್ರೆ ಈ ಜನ್ಮದಲ್ಲಿ ದೊಡ್ಡ ಪಾಪಗಳಾಗಿ ಕಾಯಿಸ್ತವೆ. ಈ ಯಾವ ರೀತಿ ಅದು ಪಾಪಗಳನ್ನ ಮಾಡಿದ್ರೆ ಈ ಕಾಯಿಲೆಗಳು ಹೋಗ್ತವೆ ಅಂತ ಹೇಳಿದ್ರೆ, ಧ್ಯಾನ ಮಾಡ್ಕೊಂತ ಕೂತ್ಕೊಂಡ್ರೆ ಅದೇ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ ನಮಗೆ. ಆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗಿ ನಮ್ಮ ಬಾಡಿಯಲ್ಲಿ ಎಲ್ಲಾ ನಾಡಿ ಮಂಡಲ ಎಲ್ಲ ಶುದ್ಧಿಯಾಗಿ ಆತ್ಮ ಸ್ವರೂಪಿಯಾಗಿ ನಾವು ಪ್ರವರ್ತಿಸ್ತೀವಿ. ಅಂದ್ರೆ ಈ ಬಾಡಿ, ಮನಸ್ಸು, ಆತ್ಮ ಸ್ವರೂಪಿ ಆಗುತ್ತೆ. ಯಾವಾಗ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ, ಪ್ರತಿಯೊಂದು ನಾಡಿ ಮಂಡಲ ಶುದ್ಧಿಯಾಗಿ ಆತ್ಮ ಸ್ವರೂಪಿಗಳಾಗ್ತವೆ. ನಾವೆಲ್ಲ ಆತ್ಮ ಪದಾರ್ಥಗಳು ನಾವು. ಈ ಮನಸ್ಸು, ಶರೀರ ಟೆಂಪರರಿ, ನಾವು ಪರ್ಮನೆಂಟ್ ಅಂದ್ರೆ ಆತ್ಮ. ಬಾಡಿ ಹೋಗುತ್ತೆ, ಬಾಡಿ ಹೋಗಿದ ತಕ್ಷಣ ಆಟೋಮೆಟಿಕ್ ಆಗಿ ಮನಸ್ಸು ಹೋಗ್ಬಿಡುತ್ತೆ. ಆದ್ರೆ ಆತ್ಮ ಅಂತ ಯಾವಾಗ್ಲೂ ಇದ್ದೇ ಇದೆ. ಈ ರೀತಿ ಆ ಧ್ಯಾನದಿಂದ ರೋಗಗಳು ಕೂಡ ಮುಕ್ತಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಸರ್ ಏನ್ ಹೇಳ್ತಾರೆ ಅಂದ್ರೆ, ಒತ್ತು ಕೊಟ್ಟಿರೋದು, ಮಾಂಸಾಹಾರಿಗಳು ಯಾರ್ಯಾರು ಧ್ಯಾನ ಮಾಡ್ತಾರೆ ಅವರೆಲ್ಲ ಶಾಕಾಹಾರಿಗಳು ಆಗ್ತಾರೆ. ಅದೇ ಶಾಕಾಹಾರಿಗಳು ಧ್ಯಾನ ಮಾಡಿದ್ರೆ ದೇವರುಗಳಾಗ್ತಾರೆ. ನಾವು ದೇವರ ಸ್ವರೂಪಗಳೇ ಆಗ್ಬಿಡ್ತೀವಿ ನಾವು. ಶಾಕಾಹಾರಿಗಳು ಧ್ಯಾನ ಮಾಡಿದ್ರೆ ದೇವರ ಸ್ವರೂಪಗಳಾಗ್ತವೆ. ಹೆಂಗ್ ದೇವರ ಸ್ವರೂಪ? ದೇವರು ಅಂದ್ರೆ ಯಾರು? ಎಲ್ಲಿಂದ ಬರ್ತಾರೆ ದೇವರು? ಸಜ್ಜನ ಸಾಂಗತ್ಯ, ಧರ್ಮಗಳಲ್ಲಿ ಆಚರಣೆ ಮಾಡೋದು, ಅವರೆಲ್ಲ ದೇವರ ಸ್ವರೂಪ. ಸಜ್ಜನ ಸಾಂಗತ್ಯ ಯಾರು ಅಂದ್ರೆ ಏನು? ಸಜ್ಜನ ಸಾಂಗತ್ಯ ಅಂದ್ರೆ ಏನು? ಸತ್ಯದಲ್ಲಿ ನಡೆಯುವ ಸಜ್ಜನ ಸಾಂಗತ್ಯ. ಈಗೆಲ್ಲ ನಾವೆಲ್ಲ ಇದೀವಿ, ಬೆಳಿಗ್ಗೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ವಿ. ಇದೊಂದು ಗ್ರೂಪ್, ಇದೊಂದು ಮೆಡಿಟೇಷನ್ ಗ್ರೂಪ್ ಅಂತ ಮಾಡ್ಕೊಂಡಿದೀವಿ. ಸಜ್ಜನರು ಎಲ್ಲರು ಸತ್ಯ ನುಡಿಯೋರು ಅಂತ. ಇವ್ರ ಜೊತೆಗೆ ನಾವು ಕೂತ್ಕೊಂಡು ಇವತ್ತು ಧ್ಯಾನ ಮಾಡ್ತಿದ್ದೀವಿ. ಇವ್ರ ಜೊತೆಗೆ ನಾವು ಒಡನಾಟ ಸಾಧಿಸಿದೀವಿ ಅಂದ್ರೆ ನಾವು ಕೂಡ ಸತ್ಯ ಸ್ವರೂಪಿಗಳು. ಅಂದ್ರೆ ಧರ್ಮಶಾಸ್ತ್ರದಲ್ಲಿ ನಡೆಯೋರು ಸತ್ಯ ಸ್ವರೂಪಿಗಳು. ಯಾರು ಧರ್ಮ ಅಂದ್ರೆ ಸೆಟ್ ಆಫ್ ರೂಲ್ಸ್ ಮಾಡಿರ್ತಾರೆ, ಕೆಲವೊಂದು ರೂಲ್ಸ್ ಹಾಕಿರ್ತಾರೆ. ಹಿಂಗೆ ನಡಿಬೇಕು, ಹಿಂಗೆ ನಡಿಬೇಕು. ಈ ಕುರಾನ್ ಇರುತ್ತೆ, ಇಸ್ಲಾಂ ಕುರಾನ್ ಧರ್ಮವನ್ನ ಫಾಲೋ ಮಾಡುತ್ತೆ. ನಮ್ದು ಹಿಂದೂ ಸಂಪ್ರದಾಯ ಕೆಲವೊಂದು ಮಹಾಪುರಾಣ ಗ್ರಂಥಗಳು, ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಅದನ್ನ ಫಾಲೋ ಮಾಡ್ತೀವಿ. ಅದೇ ರೀತಿ ಕ್ರಿಶ್ಚಿಯನ್ಸ್ ಇರ್ಬೋದು, ಬೈಬಲ್ನ ಫಾಲೋ ಮಾಡ್ತಾರೆ. ಅದು ಸೆಟ್ ಆಫ್ ರೂಲ್ಸ್, ಅದರಲ್ಲಿ ಆ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ. ಮೇಡಮ್ ಒಂದು ರೂಲ್ಸ್ ಹಾಕ್ಬಿಟ್ಟಿದ್ದಾರೆ, ನಾವು ಬೆಳಿಗ್ಗೆ 4 ಗಂಟೆಗೆ ಒಂದು ವರ್ಷದಿಂದ ಇದನ್ನ 365 ಡೇಸು ಇದನ್ನ ಮಾಡೋಣ ನಾವು. ಇದೊಂದು ರೂಲ್ಸ್ ಹಾಕ್ಬಿಟ್ಟಿದೆ. ಇದು ಧರ್ಮಶಾಸ್ತ್ರ. ಇದರಲ್ಲಿ ಯಾರು ಬದುಕ್ತಾರೆ, ಇದು ಧರ್ಮಶಾಸ್ತ್ರದಲ್ಲಿ ಯಾರು ಮುಂದೆ ಹೋಗ್ತಾರೆ, ಅದೆಲ್ಲ ಮಾನವ ಮಾನವದಿಂದ ನೆಕ್ಸ್ಟ್ ನಾವು ಹೋಗೋದೇ ದೇವರುಗಳು. ಈ ಸ್ಥಿತಿಯಲ್ಲಿ ನಾವು ಕಂಟಿನ್ಯೂಸ್ ಆಗಿ 365 ಡೇಸ್ ಮಾಡೋಣ ಅಂತ ಎಲ್ಲರೂ ನಾವು ಇದ್ದಿರ್ತಕ್ಕಂಥ ಎಲ್ಲರನ್ನೂ ಒಂದು ಗ್ರೂಪ್ ಮಾಡಿ ಸೇರಿಸಿದ್ದಾರೆ. ಈ ರೀತಿ ಹೇಳ್ಕೊಳ್ತಾ ಹೋಗ್ತಾರೆ ಪ್ರತಿಯೊಂದು ವಿಚಾರದಲ್ಲಿ. ಮತ್ತೆ ಧ್ಯಾನದಿಂದ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಲಾಭಗಳೇ ಇದಾವೆ. ನಾವೆಲ್ಲ ಸುಮಾರು ಜನ ಇಲ್ಲಿ ಒಂದು 25 ಜನ ಸೇರಿರ್ಬೋದು.
ಪ್ರತಿಯೊಂದು ವಿಚಾರ ಈಗ ನಾವು ಫಸ್ಟ್ ಟೈಮ್ ನಾವು ಕ್ಲಾಸ್ ಈಗ ಮಾಡ್ತಾ ಇರೋದು ಝೂಮ್ ಕ್ಲಾಸ್. ನಾವು ಯಾವತ್ತೂ ಮಾತಾಡಿರ್ಲಿಲ್ಲ. ಸರ್ ಬಂದ್ರು, ಚನ್ನಬಸವ ಸರ್‌ಗೂ ಕೇಳಿದ್ವಿ, ಮೇಡಮ್‌ಗೂ ಕೇಳಿದ್ವಿ. ಇಲ್ಲ ಸರ್ ನೀವು ಮಾತಾಡಿ ಅಂತ ಹೇಳಿದ್ರು. ಈ ರೀತಿ ಮಾತಾಡೋದು ಕೂಡ ಕ್ಲಾರಿಟಿ ಸಿಗುತ್ತೆ. ಯಾವುದು ಪ್ಯೂರಿಟಿ ನಾವು ಮಾತಾಡ್ತಕ್ಕಂಥ ವರ್ಡ್‌ಗಳಲ್ಲಿ ಸತ್ಯ ಇದೆನಾ ಇಲ್ವಾ ಅಂತ ಗೊತ್ತಾಗುತ್ತೆ. ಧ್ಯಾನದ ಧ್ಯಾನದ ಸ್ಥಿತಿಯಲ್ಲಿ ಕೂಡ ನಾವು ಧ್ಯಾನ ಮಾಡ್ಕೊಂತ ಹೋದ್ರೆ, ಧ್ಯಾನದ ಸ್ಥಿತಿಯಲ್ಲಿ ಇದ್ರೆ ನಮಗೆ ಸತ್ಯ ಯಾವುದು, ಮಿಥ್ಯ ಯಾವುದು ಅಂತ ತಿಳಿತೈತೆ. ಒಂದು ಗ್ಲಾಸಲ್ಲಿ ನೀರು ಹಾಕಿದ್ರೆ, ಅದರಲ್ಲಿ ನಾವೀಗ ಯಾವ್ದಾದ್ರು ಒಂದು ಎಣ್ಣೆ ಹಾಕಿ, ಎಣ್ಣೆ ಪದಾರ್ಥ ಹಾಕಿ, ನಿಮಗೆ ಎಣ್ಣೆ ಮೇಲೆ ಬಂದ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಎಣ್ಣೆ ಲೇಯರ್ ಬೇರೆ, ನೀರು ಬೇರೆ ಆಗ್ಬಿಡುತ್ತೆ. ಅಷ್ಟೇ ಅದೇ ರೀತಿ ಧ್ಯಾನ ಮಾಡ್ಕೊಂಡ್ರೆ ನಮಗೆ ಯಾರು ಪ್ಯೂರಿಟಿಯಲ್ಲಿದ್ದಾರೆ, ಯಾರು ಅನ್‌ಪ್ಯೂರಿಟಿಯಲ್ಲಿದ್ದಾರೆ ಅಂತ ನಮಗೆ ಈಸಿಲಿ ಐಡೆಂಟಿಫೈ ಮಾಡ್ಕೊಂಡ್ಬಿಡ್ತೀವಿ ನಾವು. ಅದೇ ರೀತಿ ಹೇಳ್ಕೊಳ್ತಾ ಹೋಗ್ತಾರೆ ಸ್ಟೂಡೆಂಟ್‌ಗಳಿಗೆ ಧ್ಯಾನ ಮಾಡಿದ್ರೆ, ಸ್ಟೂಡೆಂಟ್‌ಗಳಿಗೆ ಬೇಕೇ ಬೇಕು. ಅದಕ್ಕೆ ನಾವೆಲ್ಲರೂ ಹೋಗಿ ಈಗ ಸ್ಕೂಲ್‌ಗಳಲ್ಲೆಲ್ಲ ಧ್ಯಾನ ಮಾಡ್ತೀವಿ. ಚಿಕ್ಕ ವಯಸ್ಸು 5 ವರ್ಷದವರಿಗೆ ದೇವ್ರ ಸ್ವರೂಪಿ ಮಕ್ಕಳೆಲ್ಲ ದೇವ್ರ ಸ್ವರೂಪಿ ಅಂತ ಹೇಳ್ತಾರೆ. ಅವರಿಗೆ ಕೆಟ್ಟದಂತ ಆಲೋಚನೆ ಇರಂಗಿಲ್ಲ. ಕೆಟ್ಟದ್ದು ನಡ್ಕೊಳಂಗಿಲ್ಲ ಅವರೆಲ್ಲ. ಅದಕ್ಕೆ ದೇವ್ರು ಅಂತಾರೆ. ಆತ್ಮ ಸ್ವರೂಪಿಯಾಗಿ ಬದುಕ್ತಾ ಇರ್ತಾರೆ 5 ವರ್ಷದವರೆಗೆ ಮಕ್ಕಳು. ಹಂಗೆ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ಸ್ವಲ್ಪ ಕಾಲೇಜ್ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಏಜ್ ಆದಂಗೆಲ್ಲ ಸ್ವಲ್ಪ ಸ್ಟಾರ್ಟ್ ಆಗ್ತವೆ ಅವಾಗ ಯೋಚನೆ ಮಾಡೋದು, ಮನಸ್ಸನ್ನ ಕಂಟ್ರೋಲ್ ಇಲ್ಲಾರ್ದೆ ಹತೋಟಿಯಲ್ಲಿ ಹೆಂಗ್ ತಗೋಬೇಕು ಅಂತ ಸ್ಟಾರ್ಟ್ ಆಗ್ತವೆ. ಮಕ್ಕಳಿಗಂತೂ ಬೇಕೇ ಬೇಕು ಧ್ಯಾನ. ಎಷ್ಟು ವರ್ಷ ಮಕ್ಕಳಿರ್ತಾರೆ ಅಷ್ಟು ಹೊತ್ತು ಈ 10 ವರ್ಷದ ಮಗು ಇದ್ರೆ 10 ನಿಮಿಷ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಅದೇ ಕಾಲೇಜ್ ಮಕ್ಕಳು 20 ವರ್ಷದವ್ರು 20 ನಿಮಿಷ ಧ್ಯಾನ ಮಾಡಿ. ಅವ್ರ ಅಕಾಡೆಮಿಕ್ ಇಯರ್ಸ್ ಎಲ್ಲ ಸುಮಾರಷ್ಟು ಎಕ್ಸಾಂಪಲ್ಸ್ ಹೇಳಿದ್ದಾರೆ. ಅಕಾಡೆಮಿಕ್ ಇಯರ್‌ಲಿ ಇಂಪ್ರೂವ್‌ಮೆಂಟ್ ಆಗ್ತಾರೆ. ಪರ್ಸೆಂಟೇಜ್ ಮಾರ್ಕ್ಸ್ ಇಂಪ್ರೂವ್‌ಮೆಂಟ್ ಆಗುತ್ತೆ. ಮನೆಯಲ್ಲಿ ತಂದೆ ತಾಯಿ ಶಾಸ್ತ್ರಗಳು ಕಲಿಸ್ಕೊಟ್ರೆ ತಂದೆ ತಾಯಿಗೆ ರೆಸ್ಪೆಕ್ಟ್ ಕಲಿಸ್ತಾರೆ. ಮಕ್ಕಳಿಗೆ ಮತ್ತೆ ಅವ್ರಿಗೆ ಕೆಲಸ ಸಿಗೋದಿದ್ರೆ, ಅವ್ರಿಗೇನಾದ್ರೂ ಅಕಾಡೆಮಿಕಲ್ಲಿ ಕೆಲಸ, ಕ್ಯಾಂಪಸ್ ಇಂಟರ್ವ್ಯೂಸ್ ಇಂಥವೆಲ್ಲಕ್ಕೆಲ್ಲ ಕಾಲೇಜಸ್ ಎಲ್ಲ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಮಕ್ಕಳಿಗೆ ಕೂಡ ನಾವು ಪಾಠ ಹೇಳಲಿಕ್ಕೆ ಕೊಡೋ ರೀತಿಯಲ್ಲಿ ಧ್ಯಾನ ಕೂಡ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಸರ್. ಮೇನ್ ಇಂಪಾರ್ಟೆಂಟ್ ಧ್ಯಾನದಿಂದ ಮನಸ್ಥಿತಿ ನಮ್ದು ಒಂದು ಶಾಂತಿಯುತವಾಗಿ ಯಾವಾಗ್ಲೂ ಇರುತ್ತೆ. ಈಗ ನಿನ್ನೆ ನಾವು ಒಂದು ಕ್ಲಾಸ್ ಮಾಡಿದ್ವಿ. ಇದು ಅರ್ಧದೊಂದು 2 ನಿಮಿಷ ಹೇಳ್ಬಿಡ್ತೀವಿ. ಚನ್ನಬಸವ ಸರ್‌ಗೆ ಕರ್ಕೊಂಡು ಹೋಗಿ ನಿನ್ನೆ ಒಂದು ಕೆಇಬಿ ಅಸೋಸಿಯೇಷನ್ ಅಲ್ಲಿ ಕ್ಲಾಸ್ ಮಾಡಿದ್ವಿ. ಒಂದು ಹತ್ರ ಒಂದು 25 ಜನ, 20 ಜನ ಇದ್ರು. ಸುಮಾರು ಒಳ್ಳೆ ರೀತಿಯಿಂದ ತುಂಬಾ ಒಳ್ಳೆ ಕ್ಲಾಸ್ ನಡೀತು ಅದು. ಆ ಕ್ಲಾಸ್ ಅವ್ರಿಗೆ ಹೊಸ ಪ್ರಪಂಚನೇ ಕಾಣಿಸ್ತು. ಈ ರೀತಿ ಇಂಥದ್ದೊಂದು ಸಿಸ್ಟಮ್ ಇದೇನೆ ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ. ಸಾರ್ ಯಾವ ರೀತಿ ನಡ್ಸ್ಕೊಟ್ರು ಅಂದ್ರೆ, ಎಲ್ಲಾ ಇಂಜಿನಿಯರ್ಸ್ ಇದ್ರು. ಫಸ್ಟ್ ಬೇಸಿಕ್ ಪಾಯಿಂಟು ಈ ಆಟೋಮಿಕ್ ಸ್ಟ್ರಕ್ಚರ್ ಇಂದ ಬಂದ್ರು. ಯಾವ ರೀತಿ ಅವ್ರು ಪ್ರಿಪೇರ್ ಮಾಡಿದಾರೆ ಅಂದ್ರೆ ವೆಲ್‌ನೆಸ್ ರಿಟ್ರೀಟ್ ಅಂತ ನಾವು ಕೊಟ್ಟಿದ್ವಿ ಅದಕ್ಕೆ. ಧ್ಯಾನ ಅಂತ ಕೊಟ್ಟಿರ್ಲಿಲ್ಲ ಹೆಸರು. ವೆಲ್‌ನೆಸ್ ರಿಟ್ರೀಟ್ ಅಂತ ಕೊಡೋಣ ಅಂತೇಳಿ ಸಾರ್ ಹೇಳಿದ್ರು ಮುಂಚೆನೆ. ಅದೇ ರೀತಿ ಕೊಟ್ವಿ. ಇವು ಧ್ಯಾನ ಅಂದ್ಬಿಟ್ರೆ ಸುಮಾರು ಸೊಸೈಟಿಗಳ್ಸ್ ಇದಾವೆ. ಧ್ಯಾನ ಮಾಡೋದು, ಶಾಂತಿ ಮಂತ್ರ ಮಾಡೋದು, ಜಪ ಮಾಡೋದು ಇಂಥವೆಲ್ಲಾರು ಸೊಸೈಟೀಸ್‌ಗಳು ಬಂದ್ಬಿಡ್ತಾರೆ. ಇದಕ್ಕೆ ವೆಲ್‌ನೆಸ್ ರಿಟ್ರೀಟ್ ಅಂತ ಕೊಡೋಣ ಅಂತೇಳಿ ಸರ್ ಮುಂಚೆನೆ ಮಾತಾಡಿ ಹೇಳಿದ್ರು. ಆ ರೀತಿ ಕೊಟ್ವಿ. ಯಾವ ರೀತಿ ತಗೊಂಡೋದ್ರು ಕ್ಲಾಸ್ ಅಂದ್ರೆ ಅವರು ಸ್ಟೆಪ್ ಬೈ ತಗೊಂಡೋದ್ರು. ಫಸ್ಟು ನಮ್ಮ ಮನಸ್ಥಿತಿಯಿಂದ ಕಂಟ್ರೋಲ್ ಮಾಡೋದು ಯಾವ ರೀತಿ? ನಮ್ ಬಾಡಿ ಯಾವ ರೀತಿ ಫಾರ್ಮೇಷನ್ ಆಗಿದೆ? ಬಾಡಿಯಲ್ಲಿ ಎಷ್ಟು ಆರ್ಗನ್ಸ್ ಇದಾವೆ? ಎಷ್ಟು ಮೂಳೆಗಳಿದಾವೆ? ಎಷ್ಟು ಗ್ಲ್ಯಾಂಡ್ಸ್ ಇದಾವೆ? ಯಾವ ರೀತಿ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ? ಇದನ್ನೆಲ್ಲ ಥಿಯರಿ ಹೇಳ್ಕೊಂತ ಹೋದ್ರು. ಒಂದು 20 ನಿಮಿಷ ಆಯ್ತು. ಆಮೇಲೆ ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ಧ್ಯಾನ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಇರ್ತಕ್ಕಂತ 25 ಜನ ಕೂಡ ಫುಲ್ ಡೀಪ್ ಆಗಿ ಧ್ಯಾನ ಮಾಡಿದ್ರು. ಧ್ಯಾನ ಆಗಿದ್ಮೇಲೆ ಎದ್ದೇಳಿ ನೋಡ್ತಾರೆ ಸರ್ 33 ನಿಮಿಷ ಧ್ಯಾನ ಮಾಡಿದೀವಿ. ಯಾವತ್ತು ಅವ್ರು ಅಷ್ಟು ಬ್ಯುಸಿಯಲ್ಲಿರ್ತಾರೆ. ಅವ್ರು ಎ.ಇಸ್ ಎಲ್ಲರೂ ಫೀಲ್ಡಲ್ಲಿ. ಅವ್ರು ಮಿರಾಕಲ್ ಅನ್ಸ್ಬಿಡ್ತು. ಸರ್ ಏನ್ ಸರ್ ಇದು ಈ ತರ ವೈಬ್ರೇಷನ್ಸ್ ಎಲ್ಲ ಇದಾವೆ ಬಾಡಿನ ನಮಿಗ್ ಗೊತ್ತೇ ಇರ್ಲಿಲ್ಲ ಸರ್ ಇದು ಈ ರೀತಿ ಧ್ಯಾನ ಇರುತ್ತೆ ಅಂತ. ತುಂಬಾ ಜನ ಇಷ್ಟಪಟ್ರು. ನೆಕ್ಸ್ಟ್ ಯಾವುದೇ ಕ್ಲಾಸ್ ನಡೀಲಿ ಚನ್ನಬಸವ ಸರ್‌ಗೆ ಪ್ರತಿ ಬ್ಯಾಚ್ ಅಲ್ಲಿ ನಾವು ಕರೆಸ್ಕೊಳ್ತೀವಿ ಅಂತ ಪ್ರಿನ್ಸಿಪಲ್ ಹೇಳಿದ್ರು. ನಾವು ಅಶ್ಯೂರೇ ಮಾಡ್ಬಿಟ್ಟಿದೀವಿ. ಚನ್ನಬಸವ ಸರ್ ಯಾವುದೇ ನಮ್ದು ಅಸೋಸಿಯೇಷನ್‌ದು ಮೀಟಿಂಗ್ ಬರ್ಲಿ, ಆಡಿಟೋರಿಯಂ ಇರ್ಲಿ ಚನ್ನಬಸವ ಸರ್ ಅಂತೂ ಬಂದೇ ಬರ್ತಾರೆ. ಅಂದ್ರೆ ಚನ್ನಬಸವ ಸರ್ ತಗೊಂಡೋಗಿದ್ದು ಕ್ಲಾಸ್‌ನ ಆ ವೇನೇ ಅಲ್ಲಿ ಟರ್ನ್ ಮಾಡ್ಬಿಟ್ರು. ಲಾಸ್ಟಿಗೆ ಹೋಗಿ ಧ್ಯಾನ 33 ನಿಮಿಷ ಆ ರೀತಿ ನಮ್ಮ ಮನಸ್ಸನ್ನ ಅವರು ಒಂದು ಕಂಟ್ರೋಲ್ ಮಾಡಿ, ಮನಸ್ಥಿತಿನಾಗ ಇಟ್ಕೊಂಡು ಕಂಟ್ರೋಲ್ ಮಾಡಿ ಧ್ಯಾನದ್ದು ಒಂದು ಪ್ರತಿಯೊಂದು ಬೀಜನ ಅಲ್ಲಿ ಬಿತ್ಬಿಟ್ರು ಅಲ್ಲಿ. ಆ ರೀತಿ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಧ್ಯಾನದ ಲಾಭಗಳಲ್ಲಿ ಇದೊಂದು ಮೇನ್ ಇಂಪಾರ್ಟೆಂಟ್ ಮನಸ್ಸನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಂತ ನಿನ್ನೆ ಒಂದು ಉದಾಹರಣೆ ತೋರ್ಸ್ಕೊಟ್ರು. ಅದೇ ರೀತಿ ಕೆಲವೊಂದು ನಮಗೆ ಮೆಸೇಜಸ್‌ಗಳು ಬರ್ತಿರ್ತವೆ. ಅದು ಟೆಲಿಪತಿ ಅಂತ ಹೇಳ್ತಾರೆ ಸರ್. ಇವಾಗ ನಾವು ಚಿಕ್ಕವರಿದ್ದಾಗ ಈಗ ನೋಡಿ ನಾವು ಈಗ ನಿಮ್ ಜೊತೆಗೆ ಮಾತಾಡ್ತಾ ಇದೀವಿ. ನಾವು ಚನ್ನಬಸವ ಸರ್ ನೆನಪು ಮಾಡ್ಕೊಳ್ತಾ ಇದೀವಿ. ಆದ್ರೆ ಅಲ್ಲಿ ಇರದೇ ಇರ್ಬೋದು, ಇರ್ಲಾರ್ದೆ ಇರ್ಬೋದು. ಇವಾಗ ನಮಗೆ ಯಾರು ಕನೆಕ್ಟಿವಿಟಿ ಈಗ ನಟರಾಜ್ ಸರ್ ಬಂದಿರ್ಬೋದು, ಬಂದಿರ್ಲಾರ್ದು. ನಾವು ನಟರಾಜ್ ಸರ್ ಜೊತೆಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ
ಒಂದೇ ಒಂದು ಕೂತ್ಕೊಳ್ಳೋದ್ಕಿಂತ ಮುಂಚೆ ಈ ತರ ಮಾತಾಡಬೇಕು ಅಂತ ನಾವ್ ಅನ್ಕೊಂಡ್ ಕೂತ್ಕೊಂಡ್ರೆ ಅವ್ರಿಗೆ ಮನ್ಸಲ್ಲಿ ಅದು ಟೆಲಿಪತಿ ಮೆಸೇಜ್ ಕನ್ವೆ ಆಗುತ್ತೆ. ತಕ್ಷಣ ಅವರು ಒಂದ್ 5 ನಿಮಿಷ ಆಗಿದ್ಮೇಲೆ ಅವರು ನೆನಪು ಮಾಡ್ಕೊಂಡ್ರೆ ಇಬ್ರು ಕಮ್ಯುನಿಕೇಶನ್ ಸಾಧ್ಯ ಆಗುತ್ತೆ. ಬೈ ಮೊಬೈಲ್ ಇರ್ಬೋದು. ಮುಂಚೆ ಮೊಬೈಲ್ ಇಲ್ಲ ಪತ್ರದಲ್ಲಿ ಇರ್ಬೋದು. ಅದಕ್ಕೆ ನಾವು ಎಷ್ಟೋ ಸರಿ ಮಾತಾಡುವಾಗ ಜಸ್ಟ್ ಈ ಕಾಲ್ ಮಾಡಿದ್ಮೇಲೆ ಈಗ್ಲೇ ನೆನಪು ಮಾಡ್ಕೊಳ್ತಿದ್ವಿ ನಿಮಗೆ ಅಂತ ನಾವ್ ಹೇಳ್ತೀವಿ. ನೆನಪು ಮಾಡ್ಕೊಳ್ತಿದೀವಿ ಅಂತ ಹೇಳಿದ್ರೆ ನಮ್ ಫ್ರೀಕ್ವೆನ್ಸಿ ಅವ್ರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಾ ಇರ್ತದೆ ಆ ಟೈಮಲ್ಲಿ. ಅದನ್ನ ಸಾರು ಟೆಲಿಪತಿ ರೂಪದಲ್ಲಿ ಈ ತರ ನಿಮಗೆ ಒಳ್ಳೊಳ್ಳೆ ಯೋಚನೆಗಳು ಬರ್ತವೆ. ಅದಕ್ಕೆ ಧ್ಯಾನ ಧ್ಯಾನ ಮಾಡಿ. ಧ್ಯಾನ ಮಾಡಿದ್ರೆ ನಿಮಗೆ ಈ ರೀತಿ ಟೆಲಿಪತಿ ಮೆಸೇಜಸ್‌ಗಳು ಬರ್ತವೆ. ಧ್ಯಾನ ಮಾಡಿ ಅಡಿಗೆ ಮಾಡಿ, ಧ್ಯಾನ ಮಾಡಿ ನಿಮಗೆ ಆ ಒಳ್ಳೊಳ್ಳೆ ಯೋಚನೆಗಳು ಬರ್ತವೆ. ಡ್ರೈವಿಂಗ್ ಮಾಡಿ, ಡ್ರೈವರ್ಸ್‌ಗಳಿಗೆ ಧ್ಯಾನ ಬೇಕು, ಕೈದಿಗಳಿಗೆ ಧ್ಯಾನ ಬೇಕು. ಒಳ್ಳೆ ಮನಸ್ಥಿತಿಯಲ್ಲಿ ಕೈದಿಗಳು ಬದುಕ್ತಾರೆ, ಬೇಗ ರಿಲೀಸ್ ಆಗ್ತಾರೆ ಅಂತೇಳಿ ಈಗ ಈಗ 2ನೇ ತಾರೀಕಿಂದ ಮೈಸೂರಲ್ಲಿ ಆ ಏನೋ ಸೂಪರಿಂಟೆಂಡೆಂಟ್ ಏನೋ ಲೆಟರ್ ಬರ್ದಿದಾರಂತ, ಕೇಳ್ತಾ ಇದಾರಂತ. ಧ್ಯಾನ ಹೇಳ್ಕೊಡಿ ಅಂತ ನಿನ್ನೆ ಸರ್ ಹೇಳ್ತಾ ಇದ್ರು. ಆ ರೀತಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಸ್ಟೇಜಲ್ಲಿ ಧ್ಯಾನ ಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬೇಕು. ಇಷ್ಟು ವಯಸ್ಸಾದ್ರೂ ಕೂಡ ಎಲ್ಲರೂ ನಾವು ಧ್ಯಾನ ಮಾಡೋರು, ಧ್ಯಾನ ಸ್ಥಿತಿಯಲ್ಲಿರುವವರು ಚಿರ ಯೌವನದಲ್ಲಿ ಕಾಣಿಸಕ್ಕೆ ಒಂದೇ ಕಾರಣ ಧ್ಯಾನ. ಅದೇ ಅದೇ ಧ್ಯಾನ ಮಾಡಿಲ್ಲ ಅಂದ್ರೆ ಯೌವನ ಸ್ಥಿತಿನೇ ಹೋಗ್ಬಿಡುತ್ತೆ. ಮುದುಕರ ತರ ಕಾಣಿಸ್ಬಿಡ್ತೀವಿ. ಮುದುಕರು ಧ್ಯಾನ ಮಾಡಿದ್ರೆ ಸಾವು ಸಮೀಪ ಬರುತ್ತಲ್ಲ, ಆ ಸಾವು ಸಮೀಪ ಬರೋದನ್ನ ಸಾವನ್ನ ಪೋಸ್ಟ್‌ಪೋನ್ ಮಾಡ್ತಾರೆ. ಪೋಸ್ಟ್‌ಪೋನ್ ಮಾಡ್ಕೊಂತ ಹೋಗ್ತಾರೆ. ಅದಕ್ಕೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬರಿಗೂ ಧ್ಯಾನ ಬೇಕೇ ಬೇಕು. ರೈತರಿಗೂ ಧ್ಯಾನ ಬೇಕು. ರೈತರು ಧ್ಯಾನ ಏನಕ್ ಮಾಡ್ಬೇಕು ಅಂತ ನಮ್ಮ ರೈತ ಸಂಘದ ಅಧ್ಯಕ್ಷರು ನಿನ್ನೆಲ್ಲ ಸ್ಟ್ರೈಕ್ ಮಾಡಿದ್ರು. ಹೊನ್ನೂರು ಪ್ರಕಾಶ್ ಅಂತ. ಸುಮಾರು ಒಂದು 1000 ಜನಕ್ಕೆ ಕರ್ಕೊಂಡ್ಬಂದು ಸ್ಟ್ರೈಕ್ ಮಾಡಿದ್ರು. ಅಂತ ದೊಡ್ಡ ಲೀಡರೇ ಬಂದು ನಮ್ ಪಿರಮಿಡ್ ಅಲ್ಲಿ ಹುಣ್ಣಿಮೆ ಧ್ಯಾನ ದಿವಸ ಬಂದು ಧ್ಯಾನ ಮಾಡ್ತಾರೆ. 3, 3, 4, 4 ಅವರ್ಸ್ ಧ್ಯಾನ ಕುಂದಿರ್ತಾರ ಅವ್ರು. ರಾತ್ರಿ ಹೊತ್ತೆಲ್ಲ ಕೂತ್ಕೊಂಡ್ರೆ ಮತ್ತೆ ಬೆಳಿಗ್ಗೆನೆ ಅವರು ಚೇರಿಂದ ಕೆಳಗಿಳಿಯೋದು. ನಾವ್ ಅಂತ ಜನಗಳಿಗೂ ನೋಡ್ಬಿಟ್ಟಿದ್ವಿ. ಪ್ರತಿಯೊಂದು ಸ್ಟೇಜಲ್ಲಿ ಪ್ರತಿಯೊಬ್ಬರು ಕೂಡ ಧ್ಯಾನ ಇದ್ದೇ ಇದೆ. ಅದ್ರದ್ದು ಅಡ್ವಾಂಟೇಜಸ್ಸು ಧ್ಯಾನ ಮಾಡ್ಲೇಬೇಕು. ಆ, ಮತ್ತೆ ಧ್ಯಾನದ ಲಾಭಗಳಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಧ್ಯಾನದ ಲಾಭಗಳಿದೆ. ಮನೆಯಲ್ಲಿ ಧ್ಯಾನ ಮಾಡಿದ್ರೆ ಮಕ್ಳು ಚೆನ್ನಾಗಿರ್ತಾರೆ. ಧ್ಯಾನ ಮಾಡಿದ್ರೆ ಹೆಂಡತಿ ಚೆನ್ನಾಗಿರ್ತಾರೆ. ಒಳ್ಳೆ ಅಡಿಗೆ ಮಾಡಿ ಹಾಕ್ತಾಳೆ. ಒಳ್ಳೆ ಅಡಿಗೆ ಮಾಡಿ ಹಾಕಿದ ತಕ್ಷಣ ನಮಗೆ ಖುಷಿ ಅನಿಸುತ್ತೆ. ಒಳ್ಳೆ ಸಿನಿಮಾಕ್ ಕರ್ಕೊಂಡ್ ಹೋಗ್ತೀವಿ. ಮನೆಯಲ್ಲಿ ಗಂಡ ಹೆಂಡತಿ ಚೆನ್ನಾಗ್ ಬದುಕ್ತೀವಿ. ಯಾವುದೇ ಕಾಯಿಲೆ ಇರ್ಲಾರ್ದ ತರ ಬದುಕ್ತೀವಿ. ಪ್ರತಿಯೊಂದು ಹಂತದಲ್ಲಿ ಧ್ಯಾನ ಇದೆ. ಆ, ಇನ್ನ ಏನ್ ಹೇಳ್ಬೇಕು? ಇಷ್ಟೇ ಧ್ಯಾನದ ಲಾಭಗಳು ಅಂದ್ರೆ ಮಾಡ್ತಾ, ಮಾಡ್ತಾ, ಮಾಡ್ತಾ ಎಕ್ಸ್‌ಪೀರಿಯನ್ಸ್ ಆಗುತ್ತೆ. ಎಲ್ಲ ಹೊಸಬರಿದ್ರೆ ಧ್ಯಾನ ಮಾಡಿ ಕಂಟಿನ್ಯೂ ಮಾಡಿ. ಇಷ್ಟ್ ಹೇಳ್ಬೋದು ಮೇಡಮ್. ಎಸ್ ಸರ್. ಥ್ಯಾಂಕ್ ಯು ಮೇಡಮ್. ನನಗೆ ಇಷ್ಟೊಂದು ಒಳ್ಳೆ ಒಂದು ಅವಕಾಶ ಒಂದು 10 ನಿಮಿಷ ಮಾತಾಡಕ್ಕೆ. ತುಂಬಾ ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಸರ್.